ನಿನ್ನೆ ಕೇಂದ್ರದ ಶಿಸ್ತು ಸಮಿತಿ ನಮ್ಮ ರಾಜ್ಯದ ಕೆಲವು ನಾಯಕರುಗಳಿಗೆ ನೋಟಿಸ್ ಕೊಡುವಂತ ವಿಚಾರ ಇರಬಹುದು, ಗೌರವಂತ ಯತ್ನಾಳ್ ಅವರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ ಮಾಡುವಂತ ಪ್ರಯತ್ನ ಕೂಡ ನಿನ್ನೆ ಆಗಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಸಾವಿರಾರು ಜನ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ನಾವೆಲ್ಲರೂ ಕೂಡ ಚುನಾಯಿತ ಪ್ರತಿನಿಧಿಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ದು ಏನೇ ಚರ್ಚೆ ವಿಚಾರಗಳೇನಿದ್ರು ಕೂಡ ಗೋಡೆ ಮಧ್ಯೆ ಆಗ್ಬೇಕಾಗಿತ್ತು. ಬೀದಿಗೆ ಬಂದು ರಂಪಾಟ ಆದಂತ ಒಂದು ಫಲ ಇವತ್ತು ಈ ಸ್ಥಿತಿಗೆ ಅನಿವಾರ್ಯವಾಗಿ ತೆಗೆದುಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಇದು ನಮ್ಗೆಲ್ಲರೂ ಕೂಡ ಪಾಠ, ಚುನಾಯಿತ ಪ್ರತಿನಿಧಿಗಳಿಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಚೌಕಟ್ಟಲ್ಲಿ ಸಂಘಟನೆ ಶಕ್ತಿ ತುಂಬುವಂತ ಕಾರ್ಯ ನಾವೆಲ್ಲ ಕೂಡ ಸೇರಿ ಮಾಡಬೇಕಾಗಿದೆ. ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷ ನಡ್ಡಾಜಿ ಅವರ ನೇತೃತ್ವದಲ್ಲಿ ಇಡೀ ರಾಷ್ಟ್ರದಲ್ಲಿ ಪಕ್ಷವನ್ನ ಇನ್ನೂ ಕೂಡ ಗಟ್ಟುಮುಟ್ಟಾಗಿ ಕಟ್ಟಬೇಕು ಅಂತೇಳಿ ಎಲ್ಲ ರೀತಿಯ ಶ್ರಮವನ್ನ ಈಗ ಹಾಕ್ತಿರುವಂತ ಈ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾದಂತ ಕೆಲಸ ನಮ್ಮ ಕರ್ನಾಟಕದಿಂದ ಆಗಬೇಕಾಗಿದೆ. ಹಾಗಾಗಿ ಇವತ್ತು ಸನ್ಮಾನಿತ ವಿಜೇಂದ್ರ ಅವರು ಕೂಡ ಇವತ್ತು ರಾಜ್ಯಾಧ್ಯಕ್ಷರಾಗಿ ಅವರ ನೇತೃತ್ವದಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಆಯಿತು. ಸಂಘಟನೆ ಒಂದು ಚೌಕಟ್ಟಲ್ಲಿ ಕೆಲವು ಕೊರತೆಗಳು ಕಳೆದ ಒಂದು ವರ್ಷದಲ್ಲಿ ನಾವೇನು ಬಹಿರಂಗವಾದಂತಹ ಚರ್ಚೆ ಇತರ ಮುಖಾಂತರ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು, ಅದನ್ನ ಸರಿಪಡಿಸಿಕೊಂಡು ಎಲ್ಲರನ್ನು ಕೂಡ ತೆಗೆದುಕೊಳ್ಳುವಂತ ದೊಡ್ಡ ಸವಾಲು ರಾಜ್ಯಾಧ್ಯಕ್ಷರ ಮೇಲೂ ಕೂಡ ಇದೆ. ಅದಕ್ಕಲ್ಲಿ ಯಶಸ್ವಿ ಆಗ್ತಾರೆ ಅಂತ ಹೇಳಿ ಕೂಡ ನಮ್ಗೆ ವಿಶ್ವಾಸ ಇದೆ. ಸರಿ, ಕೇವಲ ಒಂದು ಸೈಡ್ ಮಾತ್ರ ಕ್ರಮ ಆಗಿದೆ, ಇನ್ನೊಂದು ಸೈಡ್ ಕ್ರಮ ಆಗಿಲ್ಲ. ಇವ್ರು ಎಷ್ಟು ಮಾಡಿಲ್ಲ ಅಷ್ಟೇ ಪ್ರಮಾಣದಲ್ಲೂ ಕೂಡ ಇನ್ನೊಂದು ಸೈಡ್ ಇಂದಲೂ ಕೂಡ ಮಾತಾಡಿದ್ರು ಅನ್ನುವಂಥ ಚರ್ಚೆ ಇದೆ. ಅದಕ್ಕೆ ಶಿಸ್ತು ಸಮಿತಿ ಇದೆ, ಕೇಂದ್ರೀಯ ಶಿಸ್ತು ಸಮಿತಿ ಇದೆ. ಕೆಲವು ಮುಖಂಡಗಳಿಗೆ ನೋಟಿಸ್ ಕೂಡ ಇಶ್ಯೂ ಮಾಡಿದ್ದಾರೆ. ಅವ್ರು ಕೊಡುವಂತ ಉತ್ತರದಿಂದ ಅವರಿಗೆ ಸಮಾಧಾನ ಆಗುತ್ತೆ ಅಂತ ನಂಗೆ ವಿಶ್ವಾಸ ಇದೆ. ಸರ್, ನಿನ್ನೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರಿ. ಒಂದು ವೈಯಕ್ತಿಕ ಒಂದು ಭೇಟಿ. ನನ್ನ ರಾಜ್ಯಾಧ್ಯಕ್ಷರಿಗಿಂತ ನನ್ನ ಸಹೋದರ, ನಾನು ನಮ್ಮ ಕುಟುಂಬ ಒಟ್ಟ ಹೋಗಿ ಮನೆಯ ಒಂದು ಕಾರ್ಯಕ್ಕೆ, ಮದುವೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಆಮಂತ್ರಣವನ್ನು ಕೊಡ್ಲಿಕ್ಕೋಸ್ಕರ ಗೌರವಂತ ಪ್ರಧಾನಮಂತ್ರಿಗಳನ್ನ, ಗೌರವಂತ ಗೃಹ ಸಚಿವರನ್ನ, ಇತರೆ ಗೌರವಂತ ಸಚಿವರನ್ನು ಭೇಟಿ ಮಾಡಿ ಆಮಂತ್ರಣ ಕೊಡೋ ಪ್ರಯತ್ನ. ಸರ್, ಒಂದು ಚರ್ಚೆ ಆಗ್ತಿರೋದೇನು ಅಂತಂದ್ರೆ, ಯತ್ನಾಳ್ ಅವರ ವಿರುದ್ಧ ಇಷ್ಟು ದೊಡ್ಡ ಪ್ರಮಾಣದ ಕ್ರಮವನ್ನ, ಕಠಿಣ ಕ್ರಮವನ್ನು ತೆಗೆದುಕೊಳ್ತಾರೆ ಅನ್ನೋದು ಮತ್ತೆ ಎಲ್ಲ ಬಿಜೆಪಿಯ ಬಹುತೇಕ ನಾಯಕರು ಶಾಕ್ ಕೂಡ ಆಗಿರುವಂತದ್ದು. ಈ ಮಟ್ಟಿಗಿನ ಕ್ರಮ ತೆಗೆದುಕೊಳ್ತಾರ ಹೈಕಮಾಂಡ್? ಎರಡು ಮೂರು ಬಾರಿ ರಿಪೀಟ್ ಆಗಿದೆ. ಎಸ್ಪೆಷಲಿ ಗೌರವಂತ ಯತ್ನಾಳ್ ಜಿ ಅವ್ರ ಬಗ್ಗೆ ನಿರೀಕ್ಷಿತ ಅಂತ ಅನಿಸುತ್ತಿದ್ದು ನೋಡಿದ್ರೆ. ಯಾಕಂದ್ರೆ ಕಳೆದ 1.5 ವರ್ಷದಿಂದ ಆದಂತ ಬಹಿರಂಗವಾದಂತಹ ಚರ್ಚೆ ವಿಚಾರಗಳು ಎಲ್ಲದೂ ಕೂಡ ಗಮನಿಸೇ ಇದು ಹೈಕಮಾಂಡ್ ಇವತ್ತು ತೀರ್ಮಾನ ತೆಗೆದುಕೊಂಡಿದೆ. ಎಲ್ರಿಗೂ ಕೂಡ ನಮ್ಮೆಲ್ಲರೂ ಕೂಡ ಇದು ಪಾಠ. ಇದೊಂದು ಮನೆ ರೀತಿಯಲ್ಲಿ ಶಿಸ್ತನ್ನ ಮೀರಿದಾಗ ಪಕ್ಷದ ಒಂದು ಗೌರವವನ್ನು ಕಾಪಾಡಿಕೊಂಡು ಹೋಗುವಂತ ಒಂದು ವಿಚಾರವನ್ನ ಕಣ್ಮುಂದಿಟ್ಕೊಂಡು ಎಲ್ಲರೂ ಕೂಡ ಗಮನಿಸಬೇಕಂತ ಒಂದು ವಿಚಾರ ಅಂತ ನಾನು ಹೇಳಿದ್ದೆ. ಸರ್, ಇಲ್ಲಿ ಯತ್ನಾಳ್ ಒಬ್ಬರು ಇರಲಿಲ್ಲ, ಅವ್ರ ಜೊತೆ ಒಂದು ಟೀಮ್ ಕೂಡ ಇತ್ತು. ಆ ಟೀಮ್ಗೆ ಈಗ ಆ ತರದ ಯಾವುದೇ ಭಿನ್ನ ಸಭೆಗಳಾಗ್ಲಿ, ಭಿನ್ನ ಹೇಳಿಕೆಗಳು ಇನ್ಮೇಲೆ ಬರೋದಿಲ್ಲ ಅಂತ ಅನ್ಸುತ್ತಾ? ಮನುಷ್ಯ ನೆಡಬೇಕಾದಾಗ ಎಡುವ ಸಹಜ, ನಡಿಬೇಕಾದ ಸಂಘಟನೆ ಅನ್ನೋದು ಕೂಡ ಕಟ್ಟುವಂತ ಸಂದರ್ಭದಲ್ಲಿ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಸವಾಲು, ಪ್ರತಿ ಸವಾಲುಗಳು ಇದ್ದೇ ಇರುತ್ತೆ. ಕೆಲವು ವ್ಯಕ್ತಿಗಳಿಂದ ಪರ ವಿರೋಧಗಳು, ವಿಚಾರಗಳು ಇದ್ದೇ ಇರುತ್ತೆ. ಎಲ್ಲರನ್ನೂ ತೆಗೆದುಕೊಂಡು ಹೋಗುವಂತದ್ದೇ ಒಂದು ನಾಯಕತ್ವ ಅಂತ ಹೇಳ್ತಾರೆ. ಆ ವಿಚಾರದಲ್ಲಿ ವಿಜೇಂದ್ರ ಅವರು ಯಶಸ್ವಿ ಆಗ್ತಾರೆ. ಸರ್, ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಿದೆ. ಒಂದ್ ಕಡೆ ಸಂಭ್ರಮ ಆಗ್ತಿದೆ, ಯತ್ನಾಳ್ ಅವ್ರನ್ನ ಉಚ್ಚಾಟಿಸಿರೋದು ಅದೇ ಜಿಲ್ಲೆಯಲ್ಲಿ ಸಂಭ್ರಮ ಆಗ್ತಿದೆ, ಬೇರೆ ಬೇರೆ ಜಿಲ್ಲೆಗಳ ಸಂಭ್ರಮ ಆಗ್ತಿದೆ. ಇನ್ನೊಂದ್ ಕಡೆ ಶೋಕನೂ ಆವರಿಸಿದೆ ಬಿಜೆಪಿ ಒಳಗೆ. ಈ ತರದ್ ಆಗ್ಬಾರ್ದಾಗಿತ್ತು ಅಂತ ಯಾವುದೇ ಕಾರಣಕ್ಕೂ ಕೂಡ ಯಾವೊಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ಸಂಭ್ರಮವನ್ನ ಆಚರಣೆ ಮಾಡೋದು ಸಂದರ್ಭನೇ ಅಲ್ಲ, ದುಃಖ ಪಡುವಂತದ್ದು ವಿಚಾರ. ನಮ್ಮಲ್ಲಿರುವಂತ ಒಬ್ಬ ಹಿರಿಯ ಮುಖಂಡರು ದೂರ ಸರಿತಾರೆ ಅನ್ನೋದೇ ನೋವು ನಮಗೆ. ಅದೇ ಅನಿವಾರ್ಯ. ಇವತ್ತು ಆ ಸ್ಥಿತಿ ಹೋಗಬಾರ್ದಿತ್ತು, ಹೋಗಿದೆ ಇವತ್ತು. ಹಾಗಾಗಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಂತೀನಿ, ಯಾರು ಕೂಡ ಸಂಭ್ರಮವನ್ನು ಆಚರಣೆ ಮಾಡೋ ಸಂದರ್ಭ ಅಲ್ಲ. ಆ ಕೊರತೆಯನ್ನ ತುಂಬಿಸುವ ಕಡೆಗೆ ಏನ್ ಮಾಡ್ಬೇಕು ಆ ದಿಕ್ಕಲ್ಲಿ ಗಮನ ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಂತೀನಿ. ಯತ್ನಾಳ್ ಅವರು ಕೊಡ್ತಿದ್ದಂತ ಹೇಳಿಕೆಯ ಅಷ್ಟೇ ಪ್ರಮಾಣದ ಹೇಳಿಕೆಗಳನ್ನ ಅವರ ಸ್ನೇಹಿತರು ಕೂಡ, ಜಾರಕಿಹೊಳಿ ಇರ್ಬೋದು, ಹಲವಾರು ನಾಯಕರು ಕೊಡ್ತಾ ಇದ್ರು. ಆದ್ರೆ ಯಾಕೆ ಯತ್ನಾಳ್ ಅವ್ರಿಗೆ ಮಾತ್ರ ಟಾರ್ಗೆಟ್ ಮಾಡಿ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಅಂತ, ಉಳಿದವ್ರಿಗೆ ಯಾಕೆ ಶಿಕ್ಷೆ ಆಗಿಲ್ಲ? ನಾನೊಬ್ಬ ಶಿವಮೊಗ್ಗ ಕ್ಷೇತ್ರದ ಸಂಸದ ಅಷ್ಟೇ. ಯಾವುದೇ ಸಂಘಟನೆ ಇದೆಲ್ಲ ವಿಚಾರದಲ್ಲೂ ಕೂಡ ಮೇಲ್ಮಟ್ಟದಲ್ಲಿ ನಮ್ಮ ಹೈಕಮಾಂಡ್ ಮತ್ತೆ ಶಿಸ್ತು ಸಮಿತಿ ಇರ್ಬೋದು, ಎಲ್ಲದೂ ಕೂಡ ಪ್ರೋಸೆಸ್ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಕೂಡ ಅನೇಕ ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಆಗಿದೆ. ಎಲ್ಲರೂ ಕೂಡ ನೋಡಿದಿರಿ, ಇಡೀ ರಾಜ್ಯ ನೋಡಿದೆ ನಿಮ್ಮ ಮಾಧ್ಯಮದ ಟೋಟಲ್ ಈ ಒಂದು ಪ್ರೊಸೀಜರ್. ನೋಟಿಸ್ ಕೊಟ್ಟಾದ್ಮೇಲೆ ಅದು ಉತ್ತರ ಇರ್ಬೋದು, ಇನ್ನೊಂದಿರ್ಬೋದು. ಸೊ ಹಂತವಾಗಿ ಸಂಘಟನೆ ಇವತ್ತು ಪಕ್ಷ ತೀರ್ಮಾನ ತೆಗೆದುಕೊಂಡಿದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.